ಆಗಿ ತೋರಿಸ್ತೀವಿ ಕೆಲಸ ಕಂಪ್ಲೀಟ್ ಆಗಿದೆ, ಇನ್ನೇನು ಬ್ಯಾಲೆನ್ಸ್ ಇದೆ ಅನ್ನೋದು ಇಲ್ಲೇ ಸ್ಯಾಂಪಲ್. ಒಂದು ಸ್ಟ್ರಕ್ಚರಲ್ ರ್ಯಾಂಪ್ ಹೊಂದಿದೆ ಸರ್. ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಆಗಿದೆ ಸರ್. ಇಲ್ಲಿಂದ ಈ ಪಾರ್ಟ್ಗೆ ಸೆಲ್ಲಾರ್ ಬಂದಿದೆ ಸರ್. ಈ ಒಂದು 120 ಗಾಡಿವರೆಗೂ ಇಟ್ಕೋಬೋದು ಸರ್. ಇಲ್ಲಿ ಈ 66/100 ಮೀಟರ್ಸ್ಗೆ ಸೆಲ್ಲಾರ್ ಇದೆ ಸರ್. ಈ ಎರಡು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಮಾತ್ರ ಇದೆ ಸರ್. ಇದರಲ್ಲಿ ನಮಗೆ ಫಸ್ಟ್ ಇದರಲ್ಲಿ 2 ಲಿಫ್ಟ್ ಇದೆ ಸರ್. ಇಲ್ಲೊಂದು ಲಿಫ್ಟು, ಆ ಲಾಸ್ಟ್ OTDS ಕಡೆ ಒಂದು ಲಿಫ್ಟು ನಮಗೆ ಪ್ರೊವೈಡ್ ಮಾಡಿದೆ ಸರ್. ಇವಾಗ ಸಿವಿಲ್ ವರ್ಕಲ್ಲಿ ಇದರಿಂದ ಈ ಸ್ಟ್ರಕ್ಚರಲ್ ರ್ಯಾಂಪ್ ಏನಾಗಿದೆ, ಇನ್ನೂ 2 ಫ್ಲೋರ್ ಇದೆ ಸರ್. ಆ 2 ಫ್ಲೋರ್ ಇನ್ನೂ ಬಂದಿಲ್ಲನೇ ಮೇಲೆ ಒಂದು ರೂಫ್ ಒಂದು ಪ್ರಪೋಸ್ ಮಾಡಿದೆ ಸರ್. ಕವರ್ ಮಾಡಿದೆ, ರೈನ್ ವಾಟರ್ ಅಲ್ಲಿ ಬರ್ತಾ ಇದೆ ಅಂತ ಅದೊಂದು ಇದೆ ಸರ್. ನೆಕ್ಸ್ಟು ಸಿಂಟೆಕ್ಸ್ ಟ್ಯಾಂಕ್ಸ್, ರಿಂಗ್ ಲೈನ್ಸ್, ಟೆರಸ್ ವಾಟರ್ ರಿಂಗ್ ಲೈನ್ಸ್, ಪ್ಲಂಬಿಂಗ್ ಐಟಮ್ಸು ಅದೆಲ್ಲ ಪೆಂಡಿಂಗ್ ಇದೆ ಸರ್. ರೋಡ್ಸ್ ಅದು ಪೆಂಡಿಂಗ್ ಇದೆ ಸರ್ ಸಿವಿಲ್ ವರ್ಕಲ್ಲಿ. ಎಲೆಕ್ಟ್ರಿಕಲ್ ಅಲ್ಲಿ ಇವಾಗ ಫಸ್ಟ್ ಗ್ರೌಂಡ್ ಫ್ಲೋರ್ ಅಂದ್ಬಿಟ್ಟು BOP-ನಲ್ಲಿ 250 kV ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದೀವಿ ಸರ್. ಅದು ರಿವೈಸ್ ಮಾಡಿ 630 kV ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಪ್ಲಸ್ ಸರ್ವಿಸಸ್ ಮಾಡಬೇಕಂದ್ರೆ 630 kV ಜನರೇಟರ್ ಬೇಕು ಸರ್. ಅದಕ್ಕೆ ಪ್ರೊವಿಷನ್ ಮಾಡ್ಕೊಂಡಿದೆ ಸರ್. ಇದರಲ್ಲಿ ಇವಾಗ ಮಾಡಬೇಕಾದ್ರೆ ಇದೆ ಸರ್. ಲೈಟಿಂಗ್ ಫಿಕ್ಸರ್ಸು, ಸೀಲಿಂಗ್ ಫ್ಯಾನ್ಸು, ಎಕ್ಸಾಸ್ಟ್ ಫ್ಯಾನ್ಸು ಒಂದಿದೆ ಸರ್. LT ಡಿಸ್ಟ್ರಿಬ್ಯೂಷನ್ ಪ್ಯಾನಲ್ ಅಂಡ್ ಆಕ್ಸೆಸರೀಸು, LT UG ಕೇಬಲ್, ಟ್ರಾನ್ಸ್ಫಾರ್ಮರ್, ಮೆಟಲ್ ಸ್ಕೋಪಲ್ಲಿ ಇವಾಗ ಮಾಡಬೇಕಾದ್ರೆ ಅದೇ ಮೇಡಮ್. ಅರೌಂಡ್ 4.26 crores ಎಲೆಕ್ಟ್ರಿಕಲ್ ವರ್ಕ್ ಇದೆ ಸರ್. ಸಿವಿಲ್ ವರ್ಕ್ಸ್ ಒಂದು 2 ಕೋಟಿ ಸಿವಿಲ್ ವರ್ಕ್ಸ್ ಇದೆ ಸರ್. ಸೆಲ್ಲರ್ ಎಲ್ಲ ಕಂಪ್ಲೀಟ್ ಮೇಲೆ ಇನ್ನು ಉಳಿಯೋ ಕೆಲಸಗಳು ಅದು ಇವರು ಗೊತ್ತಿಲ್ಲ. 2 ಫ್ಲೋರ್ಸ್ ಇದೆ ಸರ್. ಸರ್ ಈಗ ಇದರಲ್ಲಿ ಅರೌಂಡ್ ಗ್ರೌಂಡ್ಸ್ ಮತ್ತು ಸೆಲ್ಲಾರ್ ಇರಲಿಲ್ಲ ಸರ್. ಪಾರ್ಕಿಂಗ್ ಇರಲಿಲ್ಲ ಸರ್. ಸೆಲ್ಲಾರು ರೋಡ್ಸ್ ಮಾಡಿರೋಕ್ಕೆ ಎಕ್ಸಸ್ ಆಗಿದೆ ಸರ್. ಈಗ ಆಲ್ರೆಡಿ ಸೆಲ್ಲಾರು ರೋಡ್ಸ್ ಕಂಪ್ಲೀಟ್ ಆಗಿದೆ ಸರ್. ಓನ್ಲಿ ಎಲೆಕ್ಟ್ರಿಕಲ್ ಪಾರ್ಟ್ ಪೆಂಡಿಂಗ್ ಇದೆ ಸರ್. ಮಾಡ್ಕೋಬೇಕು ಸರ್. ಆಯಿತು. ಈಗ ಇದು ಎಷ್ಟು ದಿನ ಕಂಪ್ಲೀಟ್ ಮಾಡ್ತೀವಿ? ಇವನ್ ಕಾಂಟ್ರಾಕ್ಟ್ ಎಷ್ಟು ದಿನ ಆಗುತ್ತೆ ಸರ್? ಈ ವರ್ಕ್ ಮಾಡೋಕ್ಕೆ ಅರೌಂಡ್ ಮಿನಿಮಮ್ 8 ತಿಂಗಳು ಬೇಕಾಗುತ್ತೆ. ಪರ್ಮಿಷನ್ಸ್ ಅದು ಇಲ್ಲ ಸರ್. 4 to 5 months ಕಂಪ್ಲೀಟ್ ಮಾಡ್ತೀವಿ. ಒಬ್ಬೊಬ್ರು ಅವ್ರು 8, ಅವರು 3, ಇವರು 4, 5. ಈ ಪರ್ಮಿಷನ್ಸ್ ಸ್ವಲ್ಪ ಲೇಟ್ ಆಗೋ ಚಾನ್ಸಸ್ ಇದೆ. ಸೆಸ್ಕಾಂ ಪರ್ಮಿಷನ್ಸ್ ಅದು ಒಂದು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀವಿ ಸರ್. ಅಪ್ಗ್ರೇಡ್ ಮಾಡಿದ್ದೀವಿ. ತಿರ್ಗಾ ಕೆಪಾಸಿಟಿ ಸರ್. ಇನ್ನು ನೆಕ್ಸ್ಟ್ 2 ಫ್ಲೋರ್ ಮಾಡಿದ್ರೂ ಎಷ್ಟು ಬೇಕು ಅಷ್ಟು ಅಪ್ಗ್ರೇಡ್ ಮಾಡ್ತೀವಿ. ಅದೆಲ್ಲ ಅಷ್ಟು ಮಾಡೋದಕ್ಕೆ 22 ಆಗುತ್ತೆ. ಸೊ ಈಗ ಇಲ್ಲಿ ಎಷ್ಟು ಬೆಡ್ಗೆ ಪ್ಲಾನ್ ಮಾಡಿದ್ದೀರಾ? 270 ಬೆಡ್ಸ್ ಇದೆ ಸರ್. ಈಗ ಫೇಸ್ 1 90 ಬೆಡ್ಸ್ ಜನರಲ್ ವಾರ್ಡ್ಸ್ ಇದೆ, ICU 40 ಬೆಡ್ಸ್ ಇದೆ, ಆ್ಯಂಡ್ ಎಮರ್ಜೆನ್ಸಿ ವಾರ್ಡ್ಸ್ 40 ಬೆಡ್ಸ್. ಟೋಟಲ್ 160 ಬೆಡ್ಸ್. ಆ್ಯಂಡ್ ಈಗ ಸದ್ಯಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಎಷ್ಟು 5 ಡಿಪಾರ್ಟ್ಮೆಂಟ್ಗೆ ಪ್ಲಾನ್ ಮಾಡಿದ್ದೀವಿ ಸರ್. ಅದರಲ್ಲಿ ಮೇಜರ್ ಡಿಪಾರ್ಟ್ಮೆಂಟ್ ಕಾರ್ಡಿಯಾಲಜಿ ಮತ್ತು ನ್ಯೂರೋ ಸರ್ಜರಿ ಎಕ್ವಿಪ್ಮೆಂಟ್ ವೈಸ್ ಆ್ಯಂಡ್ ಮ್ಯಾನ್ ಪವರ್ ವೈಸು. ಅದರ ಡಿಪಾರ್ಟ್ಮೆಂಟಲ್ಲಿ ನಾವು ಆಲ್ರೆಡಿ ಇದು ಎಕ್ಸ್ಪೋರ್ಟ್ ವರ್ಕ್ ಮಾಡ್ತಾ ಇದೆ. ಆ್ಯಂಡ್ ಯಾವ ಸಮ್ ಎಕ್ವಿಪ್ಮೆಂಟ್ಸ್ ಈಗ ನಿಮ್ಮದು ಕರೆಂಟ್ ಫೆಸಿಲಿಟಿ ಎಲ್ಲಿ ನಮ್ಮ ಟೀಚಿಂಗ್ ಹಾಸ್ಪಿಟಲಲ್ಲಿ ಅಲ್ಲಿ ಬೆಡ್ ಕೆಪಾಸಿಟಿ ಒಂದು ತರಗತಿ
ಲ್ಯಾಬ್ರೇಟರಿ ಮಾಡಬೇಕಂತ ಮಾಡಿದ್ವಿ ಅದರಲ್ಲಿ ಮೆಡಿಕಲ್ ಕಾಲೇಜ್ ಆಮೇಲೆ ಅದಕ್ಕೆ ನಾವು ಎಕ್ಸ್ಪೈರ್ ಹೇಳಿ ನಾವು ಮೆಡಿಕಲ್ ಒಂದು ಸಿಟಿ ಸ್ಕ್ಯಾನ್ ವಿಷಯನೂ ಅದು ಸಮಗ್ರ ಸಿಟಿ ಸ್ಕ್ಯಾನ್ ನಡೆಸ್ತಿದೆ ಹಾಗಾಗಿ ಇದನ್ನು ನಾವು ಇದೇ ಅಲ್ಲಿ ಹೋಗ್ಬೇಕು ಹೊರಗಡೆ ಭಾಳ ಮುಂದ್ಗಡೆಯಿಂದ ಹೋಗೋದು. ಎಮರ್ಜೆನ್ಸಿ